ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಮಹಾಲಿಂಗರ ಶ್ರೀಚರಣಕ್ಕೂ ಹಾಗೂ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಬಹುತೇಕ ನಮ್ಮ ಭಾರತ ಸಂಸ್ಕೃತಿ, ಭಾರತ ಪರಂಪರೆ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಅಂತಂದರೆ ನಮ್ಮ ಭಾರತದಲ್ಲಿ ಹಬ್ಬಗಳು 1 ದಿವಸ, 8 ದಿವಸ, 9 ದಿವಸಗಳಿವೆ. ಅದರಲ್ಲಿ ವಿಶೇಷವಾಗಿ 1 ತಿಂಗಳ ಪರ್ಯಂತ ಮನಸ್ಸುಗಳನ್ನು ಕಟ್ತಕ್ಕಂಥ ಹಬ್ಬ ಅದು ಯಾವುದಾದ್ರಿದ್ರೆ ಶ್ರವಣ ಮಾಸ. ಇದು ಒಂದು ಶ್ರವಣವನ್ನು ಮಾಡ್ತಕ್ಕಂಥದ್ದು, ಅಂದರೆ ಇದು ಕೇಳ್ತಕ್ಕಂಥದ್ದು. ಇದು ಕೇಳಿದ್ದನ್ನು 1 ತಿಂಗಳು ಕೇಳಿದ್ದನ್ನು 11 ತಿಂಗಳ ಆಚರಣೆ ತರದೇ ಇದು ಶ್ರವಣ ಇದೆ. ಹೀಗಾಗಿ ಇದನ್ನು ಪ್ರತಿ ವರ್ಷ ಬಹುತೇಕ ಅನೇಕ ಮಠಾಧೀಶರು, ವಿದ್ವಾಂಸರು, ಸಾಹಿತಿಗಳು, ಚಿಂತಕರು ಎಲ್ಲರೂ ಮಾತಾಡ್ತಾರೆ. ಒಬ್ಬರು ಮಠದ ಪೀಠಾಧಿಪತಿಗಳ ಆಗಿ ಒಂದು ಮಠದಲ್ಲೇ ಸುಮಾರು ವರ್ಷದಿಂದ 40 ವರ್ಷದಿಂದ ಪಟ್ಟಾಭಿಷೇಕಕ್ಕಿಂತ ಮೊದಲೇ ಹಿಡ್ಕೊಂಡು 40 ವರ್ಷದಿಂದ ನಿರಂತರವಾಗಿ ಪ್ರವಚನ ಮಾಡಿದ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇಡೀ ನಾಡೇ ಇವತ್ತು ಅನೇಕ ಮಠಾಧೀಶರು ಪ್ರವಚನಕಾರರಿದ್ದಾರೆ. ಆದರೆ ಅವ್ರು ಅಂತಾರೆ, ನಾವು ನಮ್ಮ ಊರಲ್ಲಿ ಪ್ರವಚನ ಮಾಡಲ್ಲ, ನಾವು ಬೇರೆ ಊರಲ್ಲಿ ಮಾಡ್ತೀವಿ. ಆದರೆ ಭಾಲ್ಕಿ ಶ್ರೀಗಳು 40 ವರ್ಷದಿಂದ ಈ ಪ್ರವಚನ ಮಾಡ್ತಕ್ಕಂಥದ್ದು ಇದು ಎಲ್ಲರಿಗೂ ಒಂದು ಮಾದರಿ ಕಾರ್ಯ ಭಾಲ್ಕಿಯ ಪರಮ ಪೂಜ್ಯರಿದೆ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಹೀಗಾಗಿ ಅಪ್ಪುಗಳು ಕೇವಲ ಭಾಲ್ಕಿಗಷ್ಟೇ ಮನಸ್ಸುಗಳನ್ನು ಕಟ್ಟೋದಕ್ಕಿಂತ, ಮನಸ್ಸನ್ನು ಅರಳಿಸೋದಕ್ಕಿಂತಲೂ ಇನ್ನು ಬೇರೆ ಬೇರೆ ನಾಡಿನಲ್ಲಿಯೂ ಬೇರೆ ಬೇರೆ ಭಾಗದಲ್ಲೂ ಇದು ನಡಿಬೇಕಂತ ತಿಳ್ಕೊಂಡು ಈ ಸಾರಿ ಒಂದು 20 ಕಡೆ ಪ್ರವಚನವನ್ನು ಪರಮ ಪೂಜ್ಯರು ಆಯ್ಕೆ ಮಾಡಿದ್ದಾರೆ. ಪ್ರವಚನಕಾರರನ್ನು ನೇಮಕ ಮಾಡಿದ್ದಾರೆ. ಅಲ್ಲೆಲ್ಲ ಊರುಗಳಲ್ಲಿ ಹೋಗಿ ಅಲ್ಲೊಂದು ಸೇವಾ ಸಮಿತಿ ಮಾಡಿ ಅಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲ್ಲಿ ಎಲ್ಲರೂ ಸರ್ಕಾರದಿಂದ ಆ ಪ್ರವಚನ ಯಶಸ್ವಿ ಆಗಬೇಕಂತ ತಿಳ್ಕೊಂಡು ಅನೇಕ ಊರುಗಳಲ್ಲಿ ಅಲ್ಲಿ ಪ್ರವಚನಕಾರರನ್ನು ನೇಮಕ ಮಾಡಿದ್ದಾರೆ. ಹೀಗಾಗಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಮಲ್ನಗರದಲ್ಲಿ ಡಾಕ್ಟರ್ ಸಂಜು ಕುಮಾರ್ ಜುಮ್ಮವ್ರು ಅವರು ಇಲ್ಲೇ ಇದ್ದಾರೆ. ಜುಮ್ಮವರು ಅವರು ಪ್ರವಚನವನ್ನು ಮಾಡ್ತಾರೆ. ಮತ್ತು ಔರಾದ್ನಲ್ಲಿ ತಾಯಿ ಸುವರ್ಣ ಶರಣಪ್ಪ ಚಿಂಕೋಡೆ ತಾಯಿಯವರು ಅವರು ಔರಾದ್ನಲ್ಲಿ ಮಾಡ್ತಾರೆ. ಸನ್ಪುರದಲ್ಲಿ ಗೋಕಾಕದ ನೀಲಾಂಬಿಕಾ ತಾಯಿಯವರು ಅವರು ಪ್ರವಚನ ನೀಡ್ತಾರೆ. ಬೀದರ್ನಲ್ಲಿ ನಮ್ಮ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಮಹಾಲಿಂಗ ಮಹಾಸ್ವಾಮಿಗಳು ಅವರು ಪ್ರವಚನ ನೀಡ್ತಾರೆ. ಬಸವ ಕಲ್ಯಾಣ ಅನುಭವ ಮಂಟಪದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ಅವರು ಪ್ರವಚನವನ್ನು ನೀಡ್ತಾರೆ. ಒಟ್ಟಾರೆ 20 ಕಡೆ. ಮತ್ತು ನಮ್ಮ ಪರಮ ಪೂಜ್ಯರು ಯಾವಾಗಲೂ ಹೇಳ್ತಾರೆ, ಇವತ್ತು ನಾ ಶಾಲೆ ಕಾಲೇಜ್ ಆರಂಭ ಮಾಡಿದ್ದೇನೆ ಅಂದರೆ ಅದು ಶರಣ ತತ್ವವನ್ನು, ಬಸವ ತತ್ವವನ್ನು ಆಧಾರ ಇಟ್ಕೊಂಡು ಮಕ್ಕಳಲ್ಲಿ ಮೂಡಿಸಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡೇ ನಾನು ಶಿಕ್ಷಣ ಸಂಸ್ಥೆ ಆರಂಭ ಮಾಡಿದ್ದೀನಿ. ಅಲ್ಲಿ ಇಲ್ಲಿ ಇರ್ತಕ್ಕಂಥ ಮುಖ್ಯ ಗುರುಗಳು ಕಂದುಗಳು ಅಂತಿದೆ ಹುಮ್ನಾಬಾದ್ ತಾಲೂಕದಲ್ಲಿ, ಅದು ರೇಖಾ ಟೀಚರ್ ಅಂತ ತಿಳ್ಕೊಂಡು ಅವರು ಅಲ್ಲಿ ಮಾಡವಾಳದಲ್ಲಿ ಪ್ರವಚನ ಮಾಡ್ತಾರೆ. ಇಲ್ಲಿ ಭಾಲ್ಕಿ ತಾಲೂಕದಲ್ಲಿ ಕಾಸರ್ ತುಂಗದಲ್ಲಿ ಮಠದಲ್ಲೇ ಬೆಳೆದಿರ್ತಕ್ಕಂಥ ಜಯರಾಜ್ ನಿಂಬೂರ್ ಅಂತ ತಿಳ್ಕೊಂಡು ವಿಜ್ಞಾನ ಟೀಚರ್ ಅವರು ಕಾಸರ್ ತುಂಗದಲ್ಲಿ ಮಾಡ್ತಾರೆ. ಆನಂತರ ಔರಾ ತಾಲೂಕದಲ್ಲಿ ಲಾದ ಅಂತ ಬರ್ತದೆ, ಅಲ್ಲಿಯೂ ಅವರು ಮಠದಲ್ಲಿ ಬೆಳೆದವರು. ಅವರು ಮಾರುತಿ ಸರ್ ಅಂತ, ಮಾರುತಿ ಗಾದ್ಗೆ ಅಂತ ಅವರು ಪ್ರವಚನ ನೀಡ್ತಾರೆ. ಹೀಗೆ ಒಟ್ಟಾರೆ ಸುತ್ತಮುತ್ತ ಎಲ್ಲ ಸೇರಿಕೊಂಡು, ಮತ್ತು ಇಲ್ಲಿ ದಾಡ್ಗಿಯಲ್ಲಿ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಸರ್ ಅವ್ರ ಪ್ರವಚನ ಇದೆ. ಆನಂತರ ನಮ್ಮ ವೀರಣ್ಣ ಕುಮಾರ್ ಸರ್ ಅವರು, ಮತ್ತು ಸುಗಣಾ ತಾಯಿಯವರು, ಅನೇಕ ಔರಾ ತಾಲೂಕದಲ್ಲಿ ಜೊನ್ನೆಕೇರಿ ಅಂತಿ ನಮ್ಮದೇ ಅಲ್ಲೊಂದು ಮಠ ಇದೆ, ಪತ್ರಿ ಸ್ವಾಮಿ ಮಠ ಅಂತಿ, ಅಲ್ಲಿ ಭಾರತಿ ಪಾಟೀಲ್ ಅಂತಿ ಅವರು ಪ್ರವಚನವನ್ನು ನೀಡ್ತಾರೆ. ಒಟ್ಟಾರೆ ಒಂದು 20 ಕಡೆ ಪ್ರವಚನವನ್ನು ಸಾಗಿ ಬರ್ತದೆ. ಅದೇ ರೀತಿ ಈ ಪ್ರವಚನದಿಂದ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಜನ
ಭೌತಿಕ ಶ್ರೀಮಂತಿ ಕಡೆ ಬಹಳಷ್ಟು ಹೆಜ್ಜೆ ಇಡ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಬಸವಾದಿ ಶರಣರು ಬಸವಣ್ಣವರು ತತ್ವವನ್ನು ಕೊಟ್ಟಿದ್ದೇನು ಅಂದರೆ ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಸುದ್ದು ಇವತ್ತಿನ ದಿನಮಾನಗಳಲ್ಲಿ ಹೊರಗಣ ಶೃಂಗಾರ, ಒಳಗೂ ಹೊರಗೂ ಶೃಂಗಾರ ಆಗಬೇಕಂತಕ್ಕಂಥ ಸಿದ್ಧಾಂತ ಅದು ಬಸವಾದಿ ಶರಣರು. ಆ ಹಿನ್ನೆಲೆ ಇಟ್ಟುಕೊಂಡೇ ಪರಮ ಪೂಜ್ಯರು ನೂರಾರು, ಅದು ತೆಲಂಗಾಣದಲ್ಲಿ ನಾರಾಯಣಖೇಡ್ ತಾಲೂಕದಲ್ಲಿ ಅಕ್ಕನಾಗಂಬಿಕಾ ತಾಯಿಯವರಂತೂ ಹುಬ್ಳಿ ಅವರು ಪ್ರವಚನವನ್ನು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಈ ಭಾಗದಲ್ಲೆಲ್ಲ ಪರಮ ಪೂಜ್ಯರು ಅಲ್ಲಿ ಮಠಾಧೀಶರು ಸಿಗದೇ ಇದ್ದಾಗ ಅಲ್ಲಿ ಆಸಕ್ತಿ ಇದ್ದವರು ಈ ಸಾಹಿತ್ಯ, ಈ ತತ್ವ ಅವರಿಗೊಂದು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂಥವರಿಗೆ ಅಲ್ಲಿ ಇಲ್ಲಿ ಪ್ರವಚನವನ್ನು ಪರಮ ಪೂಜ್ಯರು ಅವರಿಗೆ ನೇಮಕ ಮಾಡಿದ್ದಾರೆ. ಇಲ್ಲಿ ಭಾಲ್ಕಿ ತಾಲೂಕು ಮರೂರು ಅಥವಾ ಬೇಲೂರಿನಲ್ಲಿ ಮಲ್ಲಮ್ಮ ನಾಗನಕೆರೆ ತಾಯಿಯವರು, ಈ ರೀತಿ ಇನ್ನೂ ಅನೇಕ ಜನ ಪ್ರವಚನವನ್ನು ನೀಡೋರಿದ್ದಾರೆ. ಹೀಗಾಗಿ ಒಟ್ಟಾರೆ 20ಕ್ಕಿಂತ ಹೆಚ್ಚು ಪ್ರವಚನವನ್ನು ಅನುಭವ ಮಂಟಪ ಮೂಲಕನೇ, ಅನುಭವ ಮಂಟಪ ಒಂದು ಬ್ಯಾನರ್ದಲ್ಲೇ ಈ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತವೆ. ಇದು ಸರಿಯಾಗಿ 5ನೇ ತಾರೀಕು 20 ಕಡೆ ಉದ್ಘಾಟನೆ ಆಗ್ತದೆ. 5ನೇ ತಾರೀಕು ಏಕಕಾಲಕ್ಕೆ ಇದು ಉದ್ಘಾಟನೆ ಆಗ್ತದೆ. ಸಾಯಂಕಾಲ 6ರಿಂದ 7 ಗಂಟೆ ತನಕ 1 ತಾಸು ಪ್ರವಚನ ನಡೀತದೆ, ಭಜನೆ, ಸಂಗೀತ ನಡೀತದೆ. ಅದರಲ್ಲಿ ವಿಶೇಷ ಅಂತಂದರೆ ಒಂದು 20 ಕಡೆ 1 ತಿಂಗಳು ನಡೀತದೆ. ಅದರಲ್ಲಿ ಭಾಲ್ಕಿ ಮಠದಲ್ಲಿ ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು ಸುಪ್ರಭಾತ ಸಮಯದಲ್ಲಿ ಇಲ್ಲಿ ಸಂಗೀತ, ಭಜನೆ, ಸಾಮೂಹಿಕ ಲಿಂಗ ಪೂಜೆ, ಆ ಲಿಂಗ ಪೂಜೆ ಮುಗಿದ ಮೇಲೆ ಪಾದದ ತೆಗೆದುಕೊಳ್ಳೋದು, ಆ ನಂತರ ಎಲ್ಲರೂ ಸಾಮೂಹಿಕವಾಗಿ ಭಾಲ್ಕಿ ಮಠದ ಶಿಷ್ಯರೆಲ್ಲ ದಾಸೋಹ ಮಾಡ್ತಾರೆ. ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ದಿನನಿತ್ಯ ಮಹಾಪ್ರಸಾದ ಸ್ವೀಕಾರ ಮಾಡ್ತಾರೆ. ಅದರ ನಂತರ ಸಾಯಂಕಾಲ 6ರಿಂದ 7:30, 6 ಗಂಟೆಯಿಂದ 5:30ರಿಂದ 7 ಗಂಟೆವರೆಗೆ ಚನ್ನಬಸವ ಆಶ್ರಮದಲ್ಲಿ ಪರಮ ಪೂಜ್ಯ ಸದ್ಗುರುಗಳಾಗಿರ್ತಕ್ಕಂಥ, ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರದಿಂದ ಅಲ್ಲಮ ಪ್ರಭುದೇವರ ವಚನ ಪ್ರವಚನವನ್ನು ಅಲ್ಲಿ 1 ತಾಸು ಪ್ರವಚನ ನಡೀತದೆ. ಅಲ್ಲಿ ಆರಂಭದಲ್ಲಿ ಪ್ರಾರ್ಥನೆ, ವಚನ ಪಾರಾಯಣ, ಭಜನೆ, ಆ ನಂತರ ಅಲ್ಲಿ ಅಪ್ಗೊಳ್ದು 1 ತಾಸು ಪ್ರವಚನ, ಕೊನೆಗೆ ಮಹಾಮಂಗಲ ಆಗ್ತದೆ. ಇದರದ್ದೆಲ್ಲ ಸೇವಾ ಸಮಿತಿ ಅಧ್ಯಕ್ಷರು ಎಲ್ಲ ಕಡೆ ಇದ್ದಾರೆ. ಅದರಲ್ಲಿ ನಮ್ಮ ಭಾಲ್ಕಿಯಲ್ಲಿ ವಿಶೇಷವಾಗಿ ಹೋದ ಸಾರಿ ವಿದ್ಯಾವತಿ ಸೋಮನಾಥಪ್ಪ ಸ್ಟುಡಿಯೋ ಭಾಳ ಯಶಸ್ವಿ ಮಾಡಿದರು. ನಮ್ಮ ಸಿದ್ಧಾಂತ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಭಾಳ ಆದ್ಯತೆ ಬಸವಣ್ಣವರು ಕೊಟ್ಟಿರು. ಅದೇ ಒಂದು ಪರಂಪರೆಯನ್ನು ಪರಮ ಪೂಜ್ಯರು ಇಲ್ಲಿ ಮಹಿಳೆಯರಿಗೆ ಅಧ್ಯಕ್ಷ ಮಾಡುವ ಮೂಲಕ ಈ ಬಸವ ತತ್ವಕ್ಕೆ ಒಂದು ಕಳೆಯನ್ನು ತಂದು ಕೊಟ್ಟಿದ್ದಾರೆ. ಈ ಸರ್ತಿ ನಮ್ಮ ಮಠದ ಪರಮ ಶಿಷ್ಯರು ಮಠದ ಆವರಣದಲ್ಲೇ ಇರ್ತಕ್ಕಂಥ ತಾಯಿಯವರಾಗಿರ್ತಕ್ಕಂಥ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಆ ತಾಯಿಯವರ ಅಧ್ಯಕ್ಷತೆಯಲ್ಲಿ ಇದು 1 ತಿಂಗಳ ಪರ್ಯಂತ ಭಾಳ ಯಶಸ್ವಿಯಾಗಿ ಸಾಗಿ ಬರ್ತದೆ. ಇದರಲ್ಲಿ ವಿಶೇಷ ಅಂದರೆ ಬಸವ ಪಂಚಮಿ ಅಂದರೆ ಅಕ್ಕನಾಗಲಾಂಬಿಕೆ ಜಯಂತಿ ದಿನ ಇಲ್ಲೆಲ್ಲ ಅಕ್ಕನ ಬಳಗದವ್ರು ಸೇರಿ, ಅನೇಕ ತಾಯಂದಿರು ಸೇರಿ ಇಲ್ಲಿ ಒಂದು 400 ವಿದ್ಯಾರ್ಥಿಗಳಿಗೆ ಹಾಲು ಕುಡಿಸ್ತಕ್ಕಂಥದ್ದು, ಮತ್ತು ಪ್ರವಚನ ಸೇವಾ ಸಮಿತಿ ವತಿಯಿಂದೇ ಅಲ್ಲಿ ಡೊಂಬೂರಾಟ ಆ ಒಂದು ಸ್ಲಮ್ ಏರಿಯಾದಲ್ಲಿ ಅಲ್ಲಿ ಒಂದು 200ಕ್ಕಿಂತ ಹೆಚ್ಚು ಗುಡಿಸಲುಗಳಿವೆ. ಅಲ್ಲಿ ಸ್ವತಃ ಪೂಜ್ಯರ ಸಾನ್ನಿಧ್ಯದಲ್ಲೇ ಅಲ್ಲಿ ಎಲ್ಲ ಮಹಾಪ್ರಸಾದ, ಅಲ್ಲಿ ಎಲ್ಲರಿಗೆ ಪ್ರಸಾದ ಉಣಿಸುವ ಮೂಲಕ ಆ ಒಂದು ಹಾಲು ಕುಡಿಸುವ ಹಬ್ಬವನ್ನು, ಇದನ್ನು ಹೊಸತನವನ್ನು ಪರಮ ಪೂಜ್ಯರು ಮಾಡಿದ್ದಾರೆ. ಇವತ್ತು ಮೌಢ್ಯ, ಮೂಢನಂಬಿಕೆ ಅದನ್ನು ಅಳಿದು ಹೋಗಬೇಕು. ಯಾಕಂದರೆ ಬಸವಣ್ಣವರು ಕೊಟ್ಟಿದ್ದು ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಜಂಗಮ ಅಂದರೆ ಎಲ್ಲ ಶಿವಸ್ವರೂಪಿಗಳು. ಅದನ್ನು ಇಲ್ಲಿ ಭಾಲ್ಕಿದಲ್ಲಿ ಸ್ಲಮ್ ಏರಿಯಾದಲ್ಲಿ ದಾಸೋಹ ಮಾಡುವ ಮೂಲಕ ಈ ಬಸವ ಪಂಚಮಿಯನ್ನು ಆಚರಣೆ ಆಗ್ತದೆ. ಅದರ ನಂತರ ಧಾರವಾಡ ತಪೋನ್ ಕುಮಾರ ಸ್ವಾಮಿಗಳವರ ಜಯಂತಿ, ಅವತ್ತಿನ ನುಲಿಯ ಚಂದಯ್ಯನ ಜಯಂತಿ, ರಕ್ಷಾಬಂಧನ ನಡೀತದೆ. ವಿಶೇಷವಾಗಿ 15ನೇ ಆಗಸ್ಟು ಸ್ವಾತಂತ್ರ್ಯೋತ್ಸವದ ಒಟ್ಟಾರೆ 1 ತಿಂಗಳ ಪರ್ಯಂತದಲ್ಲಿ ವಿಶೇಷ ಕಾರ್ಯಕ್ರಮಗಳು. ಅದರಲ್ಲಿ 25ನೇ ತಾರೀಕು ಆಗಸ್ಟು 25ಕ್ಕೆ
ಪರಮ ಪೂಜ್ಯರ ಒಂದು ಜನ್ಮ ದಿನಾಚರಣೆ ತಮಗೆಲ್ಲ ಗೊತ್ತಿದೆ. ಅವ್ರು ಏನೂ ಮಾಡ್ಕೊಂಬೋದಿಲ್ಲ, ಎಲ್ಲ ಅಲ್ಲಿ ಇಲ್ಲಿ ತಿಪ್ಪಿಯಲ್ಲಿ ಚರಂಡಿಯಲ್ಲಿ ಜನ್ಮ ಬೀಸಾಡಿರ್ತಕ್ಕಂಥ ಮಕ್ಕಳಿಗೆ ಹುಟ್ಟಪ್ಪ ಮಾಡುವ ಮೂಲಕ ಪೂಜ್ಯರು ಒಂದು ಜನ್ಮ ದಿನಾಚರಣೆ ನಡೀತದೆ. ಒಟ್ಟಾರೆ ಇದನ್ನೆಲ್ಲ ಯಶಸ್ವಿ ಆಗಲಿಕ್ಕೂ ಒಂದು ಭಕ್ತ ಸಮೂಹ ಇದ್ದರೆ, ಇನ್ನೊಂದು ಮಾಧ್ಯಮದ ಭಾಳ ದೊಡ್ಡ ಕೊಡುಗೆ ಇದೆ. ತಮ್ಮೆಲ್ಲರ ಸೇವೆದಿಂದ ಇದು ಜಾಗತಿಕ ಮಟ್ಟಕ್ಕೆ ತಾವೆಲ್ಲ ಮುಟ್ಟಿಸ್ತಾ ಇದ್ದೀರಿ. ತಮ್ಮ ಸೇವೆ ಅಸ್ಮರಣೀಯ ಇದೆ. ಯಾಕಂತಂದರೆ ತಾವು ಒಂದು ಬ್ಲಾಕ್ ಮಾಡಿ ದಿನನಿತ್ಯ ಎಲ್ಲ ಪತ್ರಿಕೆದವರು ಭಾಳ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಇಲ್ಲಿ ಅನೇಕ ಭಕ್ತಾದಿಗಳು ಫೋನ್ ಮಾಡ್ತಾರೆ, ಅಪ್ಪವ್ರ ವಿಷಯ ಭಾಳ ಚೆನ್ನಾಗಿದೆ, ಇವತ್ತು ಈ ಪತ್ರಿಕೆ ಮೂಲಕ ನಾನು ಓದಿದೆ ಕೇಳಿದೆ ಅಂತ ತಿಳ್ಕೊಂಡು ಭಾಳ ಖುಷಿ ಪಡ್ತಾರೆ. ಇದು 5ನೇ ತಾರೀಕು ಪುಸ್ತಕ ಲೋಕಾರ್ಪಣೆ ಮೂಲಕ ಈ ಪ್ರವಚನವನ್ನು ಇಲ್ಲಿ ಚಾಲನೆ ಕೊಡಲಾಗ್ತದೆ. ಅದರದ್ದೆಲ್ಲ ಇನ್ನು ಆಮಂತ್ರಣ ಪತ್ರಿಕೆಯನ್ನು ನಾವು ತಮಗೆಲ್ಲ ಕಳಿಸ್ತೀವಿ. ಈಗ ಒಂದು ತಿಂಗಳು ನಡೀತಕ್ಕಂಥ ಪ್ರವಚನದ್ದು ಒಟ್ಟು 20 ಕಡೆ ಈ ಪ್ರವಚನ 5ನೇ ತಾರೀಕಿಗೆ ಇದು ಲಾಂಚ್ ಆಗ್ತದೆ. ಇದರದ್ದೆಲ್ಲ ಸುದ್ದಿಯನ್ನು ತಾವೆಲ್ಲ ಕಾಳಜಿಪೂರ್ವಕವಾಗಿ ಮಾಡ್ತಾ ಇದ್ದೀರಿ. ಅವ್ರದ್ದೆಲ್ಲ ಭಾವಚಿತ್ರಗಳನ್ನು ಅಂದ್ರೆ ಸಂಸಾರ ಇಟ್ಕೊಂಡು ನಾವು ಮಾಡೋದು ದೊಡ್ಡದು ಅನ್ನೋದಕ್ಕಿಂತ ಸಂಸಾರ ಇಟ್ಕೊಂಡು ಮಾಡೋದು ಅವ್ರದ್ದು ಭಾಳ ದೊಡ್ಡದು. ಯಾಕಂದ್ರೆ ಅವ್ರ ಧರ್ಮಪತ್ನಿಯವರು ಅವ್ರ ಮನೆಯಾಗ ಅನುಮತಿ ಕೊಟ್ಟಿದ್ದು ಎಲ್ಲಕ್ಕಿಂತ ದೊಡ್ಡದು. ಅವ್ರದ್ದೆಲ್ಲ ಭಾವಚಿತ್ರವನ್ನು ಹಾಕಿ ಅದೊಂದು ಒಳ್ಳೆಯ ರೀತಿಯಿಂದ ಸುದ್ದಿ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಮ್ಮ ಸಹಕಾರ ಸದಾ ನಮ್ಮ ಮಠದ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ. ಒಂದೆರಡು ಊರು ಈ ಕುರುಕೆಳಗಿದೊಂದು ಬಿಟ್ಟಿದ್ದೀನಿ ನಾನು, ಮತ್ತು ಇಲ್ಲಿ ಡೋಣ್ಗಾಪುರದೊಂದು, ಅವೆಲ್ಲ ಪೂರ್ತಿ ನಿಮ್ಗೆ ಕಳಿಸ್ತೀವಿ, ನೀವು ಮಾಡ್ತೀವಿ. ಈಗ ಪರಮ ಪೂಜ್ಯರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕುರ್ಜಿ ಕ್ರಾಸ್ ಮಾಡಿ ಅವ್ರ ಸಂಪಾದಕರಲ್ಲ ದೃಷ್ಟಿ ಪತ್ರಿಕೆ ಅದು. ಈಗ ಪರಮ ಪೂಜ್ಯರಿಂದ ಈಗ ಈ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರು ಒಂದು ಮಾತನ್ನ ಅವ್ರು ಆಡಿದ ಮೇಲೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಪರಮ ಪೂಜ್ಯರ ಆಶೀರ್ವಚನ ಅವರೇ ತಾವು ಒಂದು ಮಾತು ಹಂಗೆ ಕುಂತೆ ಮಾತಾಡಿ. ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಮಾಡಿ ಯಶಸ್ವಿ ಕಾರ್ಯ ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪರಮ ಪೂಜ್ಯರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ. ಈ ಶ್ರಾವಣ ಮಾಸ ನಮ್ಮ ಮನಸ್ಸಿನ ಕಲ್ಮಶವನ್ನು, ನಮ್ಮ ಮನಸ್ಸಿನ ಜಂಜಾಟವನ್ನು ಕಳೆಯತಕ್ಕಂಥ ಮಾಸ. ಇವತ್ತಿನ ದಿನಮಾನದಲ್ಲಿ ಜಾತೀಯತೆ, ದ್ವೇಷ, ಮತ್ಸರ ಇವೆಲ್ಲವನ್ನು ಹೆಚ್ಚೆಚ್ಚಾಗ್ತಾ ಇದೆ. ಅದನ್ನು ಮರೆಸಿ ಪ್ರೀತಿ, ವಾತ್ಸಲ್ಯ ಮತ್ತು ಒಂದು
ಒಳ್ಳೆಯ ಸಮಾಜದಲ್ಲಿ ಬಾಂಧವ್ಯ ಇದನ್ನು ಮೂಡಿಸುವಂಥ ಒಂದು ಸುಸಂದರ್ಭ ಇದು ಶ್ರಾವಣ ಮಾಸದಲ್ಲಿ. ಅದಕ್ಕೆ ಬಸವಣ್ಣನವರು ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿದರು. ಆ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವಂಥ ಒಂದು ತತ್ವಗಳನ್ನು ಮೆಲುಕು ಹಾಕುವಂಥ ತಿಂಗಳೇ ಈ ಶ್ರಾವಣ ಮಾಸ ತಿಂಗಳು. ಆ ಕಲ್ಯಾಣ ರಾಜ್ಯ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಲ್ಲಿ ಪ್ರೀತಿ ಮತ್ತು ಬಾಂಧವ್ಯ, ಅಂತಃಕರಣದ ಪ್ರೀತಿ, ಜೀವ ಕಾರುಣ್ಯ ಇದನ್ನು ಹೆಚ್ಚಾಗಬೇಕು. ಸ್ಥಾವರ ಪ್ರೀತಿಗಿಂತ ಚೈತನ್ಯ ಪ್ರೀತಿ ಹೆಚ್ಚಾಗಬೇಕು. ಅದನ್ನೇ ಬಸವಣ್ಣನ ಉದ್ದೇಶ ಇತ್ತು. ಅಂಥ ಎಲ್ಲ ತತ್ವಗಳನ್ನು ಮೆಲುಕು ಹಾಕಿ ಮತ್ತೊಮ್ಮೆ ಜನಮಾನಸದಲ್ಲಿ ಮೂಡಿಸುವಂಥ ತಿಂಗಳೇ ಇದು ಶ್ರಾವಣ ಮಾಸ. ಅಂತಹ ತಿಂಗಳಲ್ಲಿ ನಾವೆಲ್ಲ ಮೆಲುಕು ಹಾಕಿಕೊಂಡು ನಮ್ಮಲ್ಲಿರುವ ಪ್ರೀತಿ ದ್ವೇಷ ಮರೆತು ನಾವೆಲ್ಲ ಆತ್ಮೀಯತೆಯಿಂದ ಸಹಬಾಳ್ವೆಯಿಂದ ಸಮಾಜವನ್ನು ನಿರ್ಮಾಣ ಮಾಡುವತ್ತ ನಮ್ಮ ಗಮನವನ್ನು ಹರಿಸಿ ವ್ಯಕ್ತಿಗಿಂತ ಸಮಾಜ ಕಲ್ಯಾಣ ಶ್ರೇಷ್ಠ ಅನ್ನುವಂಥ ಮಾತನ್ನು ನಮ್ಮ ಜೀವನದಲ್ಲಿ ಬೆಳೀಬೇಕು. ನಮ್ಮ ಅಂತರಂಗದಲ್ಲಿ ಆ ಭಾವ ಉದಯ ಆಗಬೇಕು. ಅದಕ್ಕೆ ನಮ್ಮ ತನು ಮನ ಭಾವ ಶುದ್ಧಿಯನ್ನು ಮಾಡಿಕೊಂಡು ಅದನ್ನು ನಮ್ಮಲ್ಲಿರುವಂಥ ಏನಾದರೂ ಹೆಂಗೆ ಧೂಳು ಕೂಡೋದು ಸೃಷ್ಟಿ ನಿಯಮ, ಆ ಧೂಳನ್ನು ಝಾಡಿಸೋದು ಈ ಶ್ರಾವಣ ಮಾಸದ ಗುರಿ. ಮಹಾತ್ಮರ ವಚನಾಮೃತದಿಂದ ಶರಣರ ವಚನಾಮೃತದಿಂದ ಧೂಳೆಲ್ಲ ಹೋಗಿ ಎಲ್ಲರೂ ಸ್ವಚ್ಛ ಶಾಂತ ಸಮಾಧಾನ ಸಂತೃಪ್ತಿಯಿಂದ ಬಾಳಬೇಕು. ಒಂದು ತಿಂಗಳೇ ಶ್ರಾವಣ ಮಾಸ ತಿಂಗಳು. ಆ ತಿಂಗಳಲ್ಲಿ ನಾವೆಲ್ಲರೂ ಅದನ್ನು ಮೆಲುಕು ಹಾಕಿ ಮತ್ತೊಮ್ಮೆ ನಾವೆಲ್ಲರೂ ಸಂತೃಪ್ತಿ ಸಮಾಧಾನದಿಂದ ಬಾಳೋಣ ಅಂತ ಹೇಳಿ ಎರಡು ಮಾತನ್ನು ಬಿಡ್ತೇವೆ. ನೀವು ಬೇರೆ ಕಡೆ ಬಂದರೆ ನೀವು ಹೋಗ್ತಾ ಇಲ್ಲಲ್ಲ, ಯಾಕೆ ಬೇರೆ ಪ್ರದೇಶದಲ್ಲಿ ನಿಮ್ಮನ್ನು ಪ್ರವೇಶ ಮಾಡಲಿಕ್ಕೆ ಆಮಂತ್ರಣ ಮಾಡ್ತಾ ಇದ್ದಾರೆ? ಶ್ರಾವಣ ತಿಂಗಳದಾಗ ಶ್ರಾವಣವಾಗಿ ಭಕ್ತರು ಭಕ್ತಿ ಶ್ರದ್ಧೆಯಿಂದ ತೀರ್ಥ ಪ್ರಸಾದಕ್ಕೆ ಬರ್ತಾರೆ. ಅರ್ಚನೆ ಅರ್ಪಣೆ ಅನುಭವ ಈ ಮೂರು ಕ್ರಿಯೆಗಳು ನಡೆದರೆ ಶ್ರಾವಣ ತಿಂಗಳಲ್ಲಿ. ಅದಕ್ಕೆ ಅರ್ಚನೆ ಅರ್ಪಣೆ ಅನುಭವ. ಅರ್ಚನೆ ಅಂದರೆ ಪೂಜೆ ಮಾಡೋದು ನಡೀತದೆ. ಅರ್ಪಣೆ ಅಂದರೆ ಎಲ್ಲರಿಗೂ ದಾಸೋಹ ನಡೀತದೆ. ಅನುಭವ ಅಂದರೆ ಸಾಯಂಕಾಲ ಆಶ್ರಮದ ಅನುಭವ. ಅದಕ್ಕೆ ಅರ್ಚನೆ ಅರ್ಪಣೆ ಅನುಭವ ಈ ಮೂರು ಕೂಡ ನಡೆಯೋದೇ ಈ ಶ್ರಾವಣ ಮಾಸ ತಿಂಗಳಲ್ಲೇ ನಡೀತದೆ. ಈ ಉಪಸ್ಥಿತಿ ಇದ್ದರೆ ಇದೇನು ಭಕ್ತರಿಗೆ ಸ್ವಲ್ಪ ಸಮಾಧಾನ ಇರ್ತದೆ. ಆ ದೃಷ್ಟಿಯಿಂದ ಹಂಗೆ ಬೆಳೆಸ್ಕೊಂಡು ಬಂದಿದ್ದು ಹೀಗೆ ನಾನು ಕೇಳಿದೆ ಅಪ್ಪವ್ರು, ನೀವು ಪ್ರವಚನ ಹೇಳ್ತಾ ಸಂದರ್ಭದಲ್ಲಿ ಭಕ್ತರು ಮಾತಾಡ್ತಾರೆ. ಅಪ್ಪವ್ರು ಹೇಳಿದ್ರೆ ನಮಗೆ ಸಮಾಧಾನ ಇರ್ತದೆ. ಇಲ್ಲ, ಇದು ವಾಸ್ತವಿಕ ಹೇಳ್ತಾರೆ. ನಮ್ಮ ಬಾಜು ಭಕ್ತರು ಕುಂತಾರೆ ಹಿಂಗೆ ಮಾತಾಡ್ತಾರೆ. ಅಪ್ಪವ್ರ ಮಾತು ಕೇಳಿದ್ರೆ ನಮಗೆ ಯಾರೋ ಸಮಾಧಾನ ಇರ್ತದೆ. ಈ ಶ್ರಾವಣ ಮಾಸದ ಪ್ರಾರಂಭ ದಿವಸ ಒಂದು ಪುಸ್ತಕ ಬಿಡುಗಡೆ ಅದ. ಕಮ್ಮಾರ ಕಲ್ಲಯ್ಯ ಅಂತ ಒಬ್ಬರು ಶರಣರು ಬರ್ತಾರೆ 5ನೇ ತಾರೀಕಿಗೆ. ಆಮೇಲೆ ವೀರಣ್ಣ ಕುಂಬಾರ ರಚನೆ ಮಾಡಿರುವಂಥ ಕುಂಬಾರಣ್ಣನ ವಚನಗಳು ಮತ್ತು 1000 ಲಿಂಗ ನುಡಿಗಳು ಈ ಮೂರೂ ಗ್ರಂಥಗಳ ಲೋಕಾರ್ಪಣೆ ನಡೀತದೆ. ಈ ಕಮ್ಮಾರ ಕಲ್ಲಯ್ಯ ಅಂದರೆ ಒಬ್ಬ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಾಲದಲ್ಲಿ ಇದ್ದಂಥ ಒಬ್ಬರು ಶರಣರು. ಅವ್ರ ಕಾಯಕ ಕಮ್ಮಾರಿಕೆ. ಅವ್ರ ವಚನಗಳನ್ನು ಸಿಕ್ಕಿಲ್ಲ, ಅದು ಜನಪದಕಾರರು ಅವ್ರ ಬಗ್ಗೆ ಹೇಳಿದ್ದಾರೆ. ಈ ಮೂರೂ ಗ್ರಂಥಗಳ ಲೋಕಾರ್ಪಣೆಯನ್ನು ಶ್ರಾವಣ ತಿಂಗಳ ಪ್ರಾರಂಭ ದಿವಸ 5ನೇ ತಾರೀಕಿಗೆ ಅದನ್ನು ಬಿಡುಗಡೆ ಮಾಡುವ ಮೂಲಕ ಬಿಡುಗಡೆ ನಡೀತದೆ. ಅದೇ ದಿನ ಪ್ರವಚನದ ಉದ್ಘಾಟನಾ ಸಮಾರಂಭ ನಡೀತದೆ. ಒಂದು ಸಪ್ರೇಟ್ ನಾವು ಕಳಿಸ್ತೀವಿ, ಬೇರೆ ಕಳಿಸ್ತೀವಿ. ಇದು ಒಂದು ಒಟ್ಟು 20 ಜನರ ಸ್ವಾಮಿಗಳ ಹೆಸರು ಫೋಟೋ ಎಲ್ಲ ಮೇಲ್ ಮಾಡ್ತೀನಿ.
ಅದನ್ನ ತಗೊಳಕ್ಕೆ ಬರಲ್ಲ ಕಳಿಸ್ಕೊಡ್ತೇವೆ. ಹಾಂ ಪ್ರವಚನ ಸೇವಾ ಸಮಿತಿ ಮಹಿಳೆಯರಿಗೆ ಆದ್ಯತೆ ಒಳಗೆ ಒಳಗೊಳಗೆ ಅವಕ್ಕಿದೆ. ಮಹಿಳೆಯರು ನಿಷ್ಠೆಯಿಂದ ಮಾಡ್ತಾರ, ಶ್ರದ್ಧೆಯಿಂದ ಮಾಡ್ತಾರೆ. 2 ಸಲ ಸೆಂಡ್ರಿಗೂ ಇರ್ತಾರೆ. ಚಂದ್ರಕಾಂತ್ ಪಾಟೀಲ್ ಮಾಡಿದೆ ಅಂದ್ರೆ ಹೆಸರಿಗೆ ಹಾಲಪ್ಪ ಇರ್ತಾರೆ, ಮಜ್ಜಿಗೆ ಮತ್ತೆ ನಾವೇ ದುಡಿಬೇಕೈತಿ. ಅವ್ರು ಮಾಡಿದ್ರು ಮನೆ ಬಾ ಅಕ್ಕ ಬಾ ಕರ್ಕೊಂಡು ಬರ್ತಾರೆ, ಅದಕ್ಕೆ ಯಾರಿನಿಂದ ಏನು ಕೆಲಸ ಇತ್ತು ಅವ್ರಿಗೆ ಮಾಡಿದ್ರು ಉಪಯೋಗ. 2 ಸಲ ಮಾಡಿದ್ದೇವೆ. ಮರ್ಯಾದ ಚಂದ್ರಕಾಂತ್ ಪಾಟೀಲ್ ಚಂದ್ರಕಾಂತ್ ಗಿರದರ್ ಅಲ್ಲ, ಮೊದಲು ಅವರಿಗೂ ಮಾಡಿದೆ, ಈಗ ಸಮ ಅದ ಇಬ್ಬರಿಗೂ. ಅವ್ರು ಮಗನಿಗೆ ಕೇಳುತ್ತಿಲ್ಲ ಈಗ ಅಂದ್ರೆ ಅವ್ರು ಸ್ಟ್ರಾಂಗ್ ಅದ ಚಂದ್ರಕಾಂತ್ ಅವರು, ಎಲ್ಲ ಕಡೆ ಫೇಮಸ್ ಅದ. ಅವ್ರಿಗೆ ಬಿಟ್ಟು ಅವ್ರ ಮನೆಯವರಿಗೆ ಯಾಕೆ ಮಾಡಿದ್ರು? ಹಾಂ ಆಗಿದೆ. ಯಾರ್ದಾಗಿಲ್ಲ ಅವ್ರು ಎಲ್ಲರೂ